ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ನಿಲ್ಲಿಸ್ತಾರೋ ಅವ್ರು ನಿಲ್ತಾರೆ. ಬಿಫಾರಂ ಕೊಡೋರು ಅವರು. ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಇರ್ತೀವಿ ಅಂತ ನಾವೇ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಅವರು ಸ್ಪರ್ಧೆ ಮಾಡ್ತಾರೆ. ಈಗ ಶಿವಕುಮಾರ್ ಅಪೇಕ್ಷೆ ವ್ಯಕ್ತಪಡಿಸಿದ್ರೆ ಶಿವಕುಮಾರ್ಗೆ ಅವಕಾಶ ಕೊಡ್ಬೋದು ಅವರು. ಇನ್ನೊಬ್ಬರು ಅಪೇಕ್ಷೆ ವ್ಯಕ್ತಪಡಿಸೋದು ಅವ್ರಿಗೆ ಕೊಡ್ಬೋದು. ಅದು ಯಾಕೆಂದ್ರೆ ಈಗ ಶಿವಕುಮಾರ್ ಅವ್ರ ಮೇಲೆ ಜವಾಬ್ದಾರಿ ಯಾಕಿದೆ ಅಂದ್ರೆ ಅವರು ಮೊದಲನೇದಾಗಿ ಕೆಪಿಸಿಸಿ ಪಕ್ಷದ ಹಿತದಲ್ಲಿ ಅವರು ಕೆಪಿಸಿಸಿ ಅಧ್ಯಕ್ಷರು. ಎರಡನೇದು ಅವರ ಸ್ವಂತ ಜಿಲ್ಲೆಗೆ ಸೇರಿದಂತ ಚನ್ನಪಟ್ಟಣ ಕ್ಷೇತ್ರ ಅವ್ರದ್ದು. ಅದರಲ್ಲಿ ಅವರ ಒಂದು ಪಾಪ್ಯುಲಾರಿಟಿನೂ ಕೂಡ ಪರೀಕ್ಷೆಗೆ ಅದು ಒಡ್ಡುತ್ತೆ. ಅದನ್ನ ಬಹಳ ತೀವ್ರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಆ ಚುನಾವಣೆ ತೆಗೆದುಕೊಳ್ಳುತ್ತೆ, ಪಕ್ಷ ತೆಗೆದುಕೊಳ್ಳುತ್ತೆ. ಎಲ್ಲ ಮುಖಂಡರು ಕೂಡ ಆ ಚುನಾವಣೆ ಗೆಲ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಯಾರೇ ನಿಂತರೂ ಕೂಡ ಎಲ್ಲರೂ ಅಭ್ಯರ್ಥಿಗಳು ಅಂತಾನೆ ತಿಳ್ಕೊಂಡು ಅವನು ಯಾರೊಬ್ಬ ನಿಲ್ತಾನೆ ಅವನೊಬ್ಬ ನಿಮಿತ್ತ ಅಷ್ಟೇ. ಅದು ಕಾಂಗ್ರೆಸ್ ಪಕ್ಷದ ಮಾನ ಮರ್ಯಾದೆ, ನಮ್ಮ ಒಂದು ಗೌರವದ ಪ್ರಶ್ನೆ. ಅದು ಈ ಸದ್ಯದಲ್ಲಿ ಆಗುತ್ತೆ ಅಂತ ನಾನೇನು ಅನ್ಕೊಂಡಿಲ್ಲ. ಯಾವತ್ತಿದ್ರು ಒಂದ್ ದಿವಸ ಆಗ್ಬೇಕಲ್ಲ, ಯಾವತ್ತೋ ಒಂದ್ ದಿವಸ ಆಗ್ತದೆ. ಈ ಸದ್ಯದಲ್ಲಿ ಏನಂತ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ವೈಯಕ್ತಿಕ.